ಚಹಾ ಕುಡಿಯೋರ್ಗೊಂದು ಹೆಸರಿಟ್ಟಿದ್ದೀನಿ ಹೇಳಲಾ? ಮತ್ ನಾಳೆಯಿಂದ ಪ್ರವಚನ ಬಿಟ್ಬಿಟ್ರೆ ನಮ್ಗೆ ಹಿಂಗಂತಾರ ಇವರು ಅಂತ. ಹಂಗೇನಿಲ್ಲ, ಯಾರೋ ಬೇಜಾರು ಮಾಡ್ಕೋಬೇಡಿ. ಒಳ್ಳೆ ಹೆಸರಿಟ್ಟಿದ್ದೀನಿ, ಪ್ರೀತಿ ಹೆಸರು. ಚಹಾ ಕುಡಿಯೋರ್ಗೆ ನಾನು ಪ್ರೀತಿಯಿಂದ ಇಟ್ಟ ಹೆಸರೇನಪ್ಪ ಅಂದ್ರೆ ಸಣ್ಣ ಕುಡುಕರು. ಗೊತ್ತಾಯ್ತಾ? ಯಾಕ್ರಿ ನಮ್ಗೆ ಅಷ್ಟು ಕೆಟ್ಟ ಹೆಸರು ಯಾಕೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಚಹಾ ಕುಡಿಯೋದ್ ಬಿಟ್ರೆ ಏನಾಗುತ್ತೆ? ಈಗ ನಾಳೆ ಚಹಾ ಕುಡಿಯೋದ್ ಬಿಟ್ರಿ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಹಾ ಗುಡ್, ತಲೆನೋವು ಹೇಳ್ತೈತಿ. ಗುಡ್ ಒಂದು. ಆಮೇಲೆ ನೋಡಿ ಕರೆಕ್ಟ್ ಆಗಿ ಹೇಳ್ತಾರೆ ಅವ್ರು. ಯಾಕಂದ್ರೆ ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಚಹಾ ಕುಡಿಯೋದು ಜಾಸ್ತಿ. ಒಂಥರ ಬಣ ಬಣ ಅನ್ಸುತ್ತಂತೆ, ತಲೆನೋವು ಬರುತ್ತಂತೆ. ಆಮೇಲೆ ಚಹಾ ಕುಡಿದೇವ ನಿದ್ದೆ ಬರುತ್ತಾ? ಹೌದು, ಇರ್ಬೋದೇನಪ್ಪ. ಚಹಾ ಕುಡಿದ್ರೆ ನಿದ್ದೆ ಹೋಗ್ಬಿಡುತ್ತಲ್ವಾ? ಆಮೇಲೆ ಇನ್ನೇನಾಗತ್ತೆ? ಒಂಥರ ಮೂಡ್ ಅಬ್ಸೆಂಟ್ ಆದಂಗ ಆಗತ್ತಲ್ವಾ? ಯಾವುದಕ್ಕೂ ಬುದ್ಧಿನೇ ಓಡಲ್ಲ. ಚಹಾ ಕುಡಿದ್ಬಿಟ್ರೆ ಫ್ರೆಶ್ ಆಗ್ತಾರೆ, ಥ್ರಿಲ್ ಬರ್ತದೆ ಅಲ್ವಾ? ಈ ಪಾಕೆಟ್ ಬಾಟ್ಲಿ ಕುಡಿಯೋರು ಕೇಳಿ, ಅವರು ಇದೇ ಉತ್ತರ ಕೊಡ್ತಾರೆ. ಪಾಕೆಟ್ ಬಾಟ್ಲಿ ಕುಡಿಯೋರು ಕೇಳಿ, ಯಾಕಪ್ಪ ಕುಡಿದಿದ್ರೆ ಏನಾಗುತ್ತೆ ಅಂದ್ರೆ, ಕುಡಿದಿದ್ರು ಅಯ್ಯಪ್ಪ ತಡ್ಕೊಳಕ್ಕಾಗಲ್ಲ, ಜೀವ ಹೋದಂಗಾಗತ್ತೆ. ಆಮೇಲೆ ಕಂಡ್ಕೊಂಡವ್ರ ಮೇಲೆ ಸಿಟ್ಟು ಬರ್ತದೆ. ಏನ್ ಜೀವನ, ಏನ್ ಅರ್ಥ ಇದೆ ಜೀವನಕ್ಕೆ ಅನ್ನಂಗಾಗತ್ತೆ. ಕುಡಿದು ಬಿಟ್ರೆ ವೀರಾದಿ ವೀರ, ಶೂರಾದಿ ಶೂರ ಅಲ್ವಾ? ಅದಕ್ಕೆ ಈ ಪಾಕೆಟ್ ಬಾಟ್ಲಿ ಕುಡಿಯೋರು ದೊಡ್ಡ ಕುಡುಕರು, ಚಹಾ ಕುಡಿಯೋರು ಸರಿನಾ? ನಾನು ಹೇಳೋದು ಸರಿನಾ? ಸರಿ ಅನ್ಸಿದ್ರೆ ನಾಳೆಯಿಂದ ಚಹಾ ಬಿಟ್ಬಿಡಿ. ಅವಾಗ ಏನಂತೀರ ಗೊತ್ತಾ? ಅಯ್ಯೋ ಎಂತ ಸ್ವಾಮಿಗಳ ಗಂಟು ಬಿದ್ರಪ್ಪ. ಮೊದಲು ತಂಬಾಕು ಹಾಕ್ಬೇಡ್ರಿ ಅಂದ್ರು, ಆಮೇಲೆ ಉಪವಾಸ ಮಾಡ್ರಿ ಅಂದ್ರು, ಈ ಕೆಟ್ಟ ಚಳಿಗಾಲ ಚಹಾನೂ ಕುಡಿಬೇಡಿ ಅಂತಿರಲ್ಲ. ಇಲ್ಲ, ನಾನು ಹಂಗನ್ನಲ್ಲ, ಕುಡಿಬೇಡಿ ಅನ್ನಲ್ಲ. ಯಾಕೆಂದ್ರೆ ಕೆಲವರು ಬೈಕೊಂತಾರ ನನಗೆ, ಈ ಸ್ವಾಮಿಗಳಿಗೆ ಯಾರು ಮಾಡ್ಕೊಡೋರಿಲ್ಲ, ಅದಕ್ಕೆ ನಮ್ ಚಹಾ ಕುಡಿಯೋರ ಮೇಲೆ ಅವ್ರಿಗೆ ಹೊಟ್ಟೆ ಕಿಚ್ಚು. ನಮ್ಗೇನ್ರಿ, ನಾವೇನ್ ಸನ್ಯಾಸಿಗಳೇನು ನಾ ಚಹಾ ಕುಡಿತೀವಿ ಅಂತ ಅನ್ರಿ? ಖಂಡಿತ ನನಗೇನು ಬೇಜಾರಿಲ್ಲ. ಯಾಕೆ? ನೀವು ಚಹಾ ಕುಡೀರಿ. ಯಾಕೆ? ನಿಮ್ಮ ರೊಕ್ಕ, ನಿಮ್ಮ ಹೊಟ್ಟೆ, ನಿಮ್ಮ ನಾಲಿಗೆ, ಗೊತ್ತಾಯ್ತಲ್ವಾ? ಚಹಾ ಕುಡಿಯಕ್ಕೆ ನಾನು ಬೇಡ ಅನ್ನಲ್ಲ. ಆದ್ರೆ ವಿಚಾರ ಮಾಡ್ರಿ, ಆರೋಗ್ಯ ಬೇಕು ಅಂತ ಅನ್ಸಿದ್ರೆ ಚಹಾ ಬಿಟ್ಬಿಡಿ. ಪರವಾಗಿಲ್ಲ, ಅಸಿಡಿಟಿ ಇರಲಿ, ಪಿತ್ತ ಇರಲಿ, ಅವಾಗ ಡಾಕ್ಟರ್ ಹತ್ರ ಹೋಗೋದಿರ್ಲಿ ಅಂದ್ರೆ ಚಹಾ ಕುಡೀರಿ. ಅದು ಒಳ್ಳೇದು ಅಂತಾರೆ, ಕೆಟ್ಟದ್ದಂತಾರೆ, ಏನೇನೋ ವಾದ ಮಾಡ್ತಾರೆ. ನಿನ್ನೆ ನೀರಿಂದೊಂದು ಲೆಕ್ಕಾಚಾರ ಮಾಡಿದ್ವಿ ಅಲ್ವಾ? ಇವತ್ತೊಂದು ಚಹಾದೊಂದು ಲೆಕ್ಕ ಹೇಳ್ಬಿಡ್ಲಾ? ರೆಡಿ ಇದೀರ ಕೇಳಕ್ಕೆ? ಈಗ ಒಂದ್ ಮನೆಗೆ ಒಂದ್ 5 ಜನ ಇದೀರಿ ಅಂತ ಇಟ್ಕೊಳ್ಳಿ. ನೀವಿಬ್ರು, ನಿಮಗಿಬ್ರು, ಹಿರಿಯರ ಪೈಕಿ ಒಂದು ಹೋಗೈತಿ, ಒಂದು ಹೋಗಿಲ್ಲ. 5 ಜನ ಇದೀರ ಅಂತ ಇಟ್ಕೊಳ್ಳಿ. 5 ಜನ ಅಂತ ಅಂದ್ಮೇಲೆ ಬರೋರು ಹೋಗೋರು ಎಲ್ಲ ಇದ್ದಿರ್ತಾರಲ್ಲ. ಬರೋರು ಹೋಗೋರು, ಅತಿಥಿಗಳು, ಅವರು ಇವರು, ಮತ್ತೆ ನಿಮಗೂ ತಲೆ ಕೆಟ್ಟಾಗ, ಬೇಸರಾದಾಗ ಎಲ್ಲ ಟೈಮಲ್ಲೂ ಚಹಾ ಬೇಕಲ್ವಾ? 1 ತಿಂಗಳ ಚಹಾದ ಖರ್ಚು ಎಷ್ಟಾಗ್ಬೋದು ಒಂದು ತಿಂಗಳಿಗೆ ಅಂದಾಜು? ಯಾರಾದ್ರೂ ಹೇಳ್ಬೋದಾ? ತೋಟಗಂಡಿ ಸರ್ಗೆ ಕೇಳೋಣ. ಅವ್ರಿಗೆ ಕೇಳೋಣ, ಯಾಕೆ ಬಹಳ ಚೆನ್ನಾಗಿ ಉತ್ತರ ಕೊಡ್ತಿದಾರ ಅವರು. ಸರ್, 1 ತಿಂಗಳ ಖರ್ಚು ಎಷ್ಟಾಗ್ಬೋದು? 1 ತಿಂಗಳಿಗೆ 500 ಸಾಕೇನ್ರಿ? ಓ, ನೀವು ಖರ್ಚು ಮಾಡಂಗ್ ಕಾಣಲ್ಲ, ಅನ್ನಪೂರ್ಣಕ್ಕವ್ರ ಖರ್ಚು ಮಾಡಂಗ್ ಕಾಣ್ತಾರೆ. ನೀವು ತಾಯಿಂದ ಹೇಳ್ರವ, 1 ತಿಂಗಳ ಖರ್ಚು, ಚಹಾದ ಖರ್ಚು, ಆಸಿಡಿಟಿ ಮಾತ್ರೆ ಅದೆಲ್ಲ ಸೇರ್ಸೋಣ, ಹಾಲು, ಸಕ್ಕರೆ, ಚಹಾ ಪುಡಿ ಎಲ್ಲ ಸೇರಿದ್ರೆ 1 ಮನೆಯ 1 ತಿಂಗಳ ಚಹಾದ ಖರ್ಚು ಎಷ್ಟು ತೆಗಿಬೋದು? 5 ಜನ 6 ಜನ ಇದ್ರೆ 2000 ಏನಿಲ್ಲ, 1000ನ? 1000 ಒಪ್ಪಿಗೆ ಇದೆಯಾ? ಲೆಕ್ಕಕ್ಕೂ ಈಸಿ ಆಗ್ತದ ಅದು. 1000 ಒಪ್ಪಿಗೆ, ಎಲ್ರಿಗೂ ಒಪ್ಪಿಗೆ ಇದೆಯಲ್ಲ? 1 ತಿಂಗಳಿಗೆ 1000 ಆದ್ರೆ 1 ವರ್ಷಕ್ಕೆ ಎಷ್ಟಾಯ್ತು? 12,000. 10 ವರ್ಷಕ್ಕೆ 1,20,000. 20 ವರ್ಷಕ್ಕೆ 2,00,000. ಈಗ ಗಮನ ಕೊಟ್ಟು ಕೇಳಿ ಹೇಳ್ತಾ ಇದ್ರೆ, ಒಂದು ಹೆಣ್ಣು ಮಗು ಹುಟ್ಟಿದಾಗ ಅಕಸ್ಮಾತ್ ಮನೆಯವರೆಲ್ಲರೂ ಚಹಾ ಕುಡಿಯೋದು ಬಿಟ್ಬಿಟ್ರೆ ಆ ಹುಡುಗಿ ಹೆಸರಲ್ಲಿ, ಆ ಮಗು ಹೆಸರಲ್ಲಿ, ಅಂದ್ರೆ ಆ ಹುಡುಗಿ 20 ವರ್ಷದಳ ಆಗೋ ಹೊತ್ತಿಗೆ ಬರೀ ಚಹಾದ ರೊಕ್ಕದಲ್ಲೇ ಲಗ್ನ ಮಾಡ್ಬೋದ್ರಿ. ಸುಳ್ಳ ನಿಜನ? ಇದಕ್ಕೆ ಯಡಿಯೂರಪ್ಪನವ್ರ ಭಾಗ್ಯಲಕ್ಷ್ಮಿ ಯೋಜನೆ ಬೇಕಾ? ಯಡಿಯೂರಪ್ಪನವ್ರ ಭಾಗ್ಯಲಕ್ಷ್ಮಿನೂ ಬೇಡ, ಆ ಪಣಿ ರಾಮಚಂದ್ರನ್ ದರಿದ್ರ ಲಕ್ಷ್ಮೀರಾಗೋದು ಬೇಡ.
ಗೊತ್ತಾಯ್ತಲ್ವಾ? ಬರೀ ಚಹಾ ಕುಡಿಯೋದ್ ಬಿಟ್ಟು ಇಷ್ಟು ಬಜೆಟ್ ಹೆಚ್ಚು ಮಾಡ್ಕೋಬಹುದು ಅಂದ್ರೆ ಯಾಕೆ ಮಹಾಮನೆ ನಾವು ಅಷ್ಟು ದೊಡ್ಡದಾಗಿ ಕಟ್ಟಿದೀವಿ ಅಂತ ಗೊತ್ತಾಯ್ತಾ ಇವಾಗ? ನಾನು ಚಹಾ ಕುಡಿಯೋದ್ ಬಿಟ್ಟು 27 ವರ್ಷ ಆಯ್ತು. 89 90ನೇ ಇಸ್ವಿಲೇ ಬಿಟ್ಟಿದ್ದೀನಿ. ಅವಾಗಿನಿಂದ ಇವಾಗನವರೆಗೂ ಒಂದು 10 ಸಾರಿನೋ 20 ಸಾರಿನೋ ಚಹಾ ಯಾರಾದ್ರೂ ಹಿಂಗೆ ಒತ್ತಾಯ ಮಾಡೋರು ಇರ್ತಾರೆ ಕೆಲವರು. ಕುಡೀರಿ, ನಿಮ್ ಪ್ರಾಣ ಹೋಗುತ್ತೆ ನೋಡೋಣ ಅಂತಾರ. ಪ್ರಾಣ ಏನು ಹೋಗಲ್ಲ, ಕೊಡ್ರಿ ಅಂತ ಕುಡಿದಿರ್ತೀನಿ. ಸ್ವಾಮಿಗಳು ಅವ್ರಿವ್ರು ಗಂಟು ಬಿದ್ದಿರ್ತಾರೆ. ನಮಗೂ ಒಂದೊಂದ್ಸರಿ ನೋಡೋಣ ಚಹಾ ಕುಡಿದ್ ಬಿಡ್ರಿ ಏನಾಗುತ್ತೆ, ಏನೂ ಆಗಲ್ಲ. ಆದ್ರೆ ಒಂದ್ ದಿವ್ಸ ಕುಡಿದ್ರೆ ಏನಾಗಲ್ಲ, ಕುಡಿತಾನೆ ಇದ್ರೆ. ಮೊನ್ನೆ ಒಬ್ರು ಮಾಸ್ತರ್ ಬಂದಿದ್ರು ಉಪವಾಸಕ್ಕೆ. ಏನ್ರಿ ಚಹಾ ಎಸಿಡಿಟಿ ರೀ ಬಹಳ ಅಂದ್ರು. ಭಾಳ ಚಹಾ ಕುಡಿತೀರಿ? ಏನ್ ಭಾಳ ಕುಡಿಯಂಗಿಲ್ರಿ, ಆದ್ರೂ ಚಹಾ ಕುಡಿತೀನಿ. ಎಷ್ಟು ಹಾಕ್ತಾವ್ರಿ ಒಂದ್ ದಿವ್ಸಕ್ಕೆ? ಒಂದ್ ದಿವ್ಸಕ್ಕೆ ಒಂದ್ 3-4 ಕಪ್ ಹಾಕ್ತಾವ್ರಿ. ಒಂದು 3-4 ಎಷ್ಟು ಹಿಡಿಯಲ್ಲ ಹೇಳಿ? 4 ಕಪ್ ಹಿಡೀರಿ. ಹಂಗಾರೆ ಒಂದ್ ತಿಂಗ್ಳಿಗೆ ಎಷ್ಟು ಕಪ್ ರೀ ಅಂದ್ರೆ? ಒಂದ್ ತಿಂಗ್ಳಿಗೆ ಎಷ್ಟು ಕಪ್? 120 ಕಪ್ಪು. ಮತ್ತೆ ಅಸಿಡಿಟಿ ಆಗ್ಬೇಕಾ ಬೇಡವಾ? ಹಾಗೆ ಆಗ್ತದೆ. ಆದ್ರಿಂದ ಚಹಾ ಕುಡಿಯೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಕೆಲವು ವಿಜ್ಞಾನಿಗಳು ಚಹಾ ಕುಡಿಯೋದು ಒಳ್ಳೇದು ಅಂತ ಬರೀತಾರ. ಬರೀ ಚಹಾ ಯಾಕ್ರಿ? ಈ ಅಸ್ತಮಾ ರೋಗಿಗಳಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಬ್ರ್ಯಾಂಡಿ ಕುಡಿ ಬಹಳ ಚಲೋ ಅಂತ, ಗೊತ್ತಾಯ್ತಾ? ಆದ್ರಿಂದ ಅವ್ರ ಮಾತನ್ನ ನಾವು ಕೇಳೋದ್ ಬೇಡ. ಆರೋಗ್ಯ ಯಾರ್ಯಾರು ಬಯಸ್ತಿರೋ, ಮತ್ತು ನಮ್ಮ ಹುಡುಗರಿಗೆಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು. ಸಣ್ಣ ಹುಡುಗರಿಗೆ ಅಂದ್ರೆ ಆ ಮಕ್ಳಿಗೆ ಚಹಾ ಕುಡಿಯೋದು ಬಿಡಿಸ್ರಿ. ಬೆಳಗ್ಗೆ ಎದ್ದು ಕೂಡಲೇ ಬಿಸಿನೀರು ಕುಡಿಸ್ಬಿಡಿ. 2 ಗ್ಲಾಸ್ 3 ಗ್ಲಾಸ್. ಮಕ್ಳು ಎಂದೂ ಚಹಾ ಕೇಳಲ್ಲ. ಬಿಸಿನೀರು ಹೊಟ್ಟೆ ತುಂಬಾ ಕುಡಿಸ್ಬಿಟ್ರೆ ಹೊಟ್ಟೆ ಸ್ವಚ್ಛ ಆಗುತ್ತೆ, ಓದ್ಕೊಂತ ಕುತ್ಕೊಂತವೆ, ಆನಂದವಾಗಿರ್ತವೆ, ಚಹಾ ಕೇಳೋದಿಲ್ಲ. ಆದ್ರಿಂದ ಮಕ್ಕಳಿಗೆ ಚಹಾದ ಚಟವನ್ನು ರೂಢಿಸ್ಬೇಡಿ. ಬಿಡಕ್ಕಾಗದಿದ್ರೆ ನೀವು ದೊಡ್ಡವ್ರು ಕುಡೀರಿ. ಮಕ್ಕಳಿಗೆ ಮಾತ್ರ ಚಹಾದ ಸಾಧ್ಯವಾದಷ್ಟು ಮಟ್ಟಿಗೆ ಬಿಡಿಸೋ ಪ್ರಯತ್ನ ಮಾಡ್ರಿ. ಇದಿಷ್ಟು ಚಹಾದ ಬಗ್ಗೆ ಆಯ್ತು. ಆಮೇಲೆ ಈ ಪೆಪ್ಸಿ, ಕೋಕೋ ಕೋಲಾ, ಲಿಮ್ಕಾ, ಮಿರಿಂಡಾ, ಥಮ್ಸ್ ಅಪ್, ಹೌದಿಲ್ವಾ? ಏನಿವೆಲ್ಲ ಇವಕ್ಕೆಲ್ಲ ಕೂಡಿಸಿ ಒಂದು ಹೆಸರಿಟ್ಟಾರ. ಎಷ್ಟು ಒಳ್ಳೆ ಹೆಸರಿಟ್ಟಾರ ನೋಡ್ರಿ. ಏನಂತಾರ? ಸಾಫ್ಟ್ ಡ್ರಿಂಕ್ಸ್ ಅಂತ. ಏನಂತಾರೆ ಇವಕ್ಕೆ? ಸಾಫ್ಟ್ ಡ್ರಿಂಕ್ಸ್. ಖಂಡಿತ ಸಾಫ್ಟ್ ಡ್ರಿಂಕ್ಸ್ ಅಲ್ಲ ಇವು, ಡೇಂಜರಸ್ ಡ್ರಿಂಕ್ಸ್. ಹಿಂಗೆ ಯಾರೋ ಒಬ್ರು ಕಾಲೇಜಲ್ಲಿ ಒಂದು ಸ್ಪರ್ಧೆ ಇಟ್ರಂತ್ರಿ. ಏನ್ ಸ್ಪರ್ಧೆ ಅಪ್ಪ ಅಂದ್ರೆ ಕೋಕೋ ಕೋಲಾ ಕುಡಿಯೋ ಸ್ಪರ್ಧೆ, ಪೆಪ್ಸಿ ಕುಡಿಯೋ ಸ್ಪರ್ಧೆ ಇಟ್ರಂತೆ. ಕಾಲೇಜ್ ಹುಡುಗರು ಕುಡಿದ್ರು. 2 ಹುಡುಗರು ಕಾಂಪಿಟೇಷನ್ ಮೇಲೆ 10 ಕೋಕೋ ಕೋಲಾ ಕುಡಿದ್ರಂತೆ, 10 ಪೆಪ್ಸಿ ಕುಡಿದ್ರಂತೆ. ಇಬ್ರು ಅಸ್ವಸ್ಥರಾದ್ರು, ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಇಬ್ರು ಸತ್ತೋದ್ರು. ಕೆಲವರು ಪ್ರಯೋಗ ಮಾಡಿದ್ದಾರೆ. ಈ ಕೋಕೋ ಕೋಲಾ ಪೆಪ್ಸಿ ಇದಾವಲ್ಲ, ನೀವು ತಂದು ಹಾಕಿ ನೋಡ್ರಿ, ಟಾಯ್ಲೆಟ್ ಬಾತ್ರೂಮ್ ತೊಳೆದ್ ನೋಡ್ರಿ, ಬಹಳ ಚೆನ್ನಾಗಿ ಸ್ವಚ್ಛ ಆಗತ್ತಂತ್ರಿ. ಟಾಯ್ಲೆಟ್ ಬಾತ್ರೂಮೇ ಸ್ವಚ್ಛ ಆಗ್ಬೇಕಾದ್ರೆ ನಿಮ್ಮ ಹೊಟ್ಟೆನ ಏನ್ ಮಾಡ್ತಿರ್ಬೋದು? ಇನ್ನೊಬ್ರು ಹೇಳಿದ್ರು, ಒಬ್ರು ಅಜ್ಜ ವಯಸ್ಸಾದವರು, ಒಂದು ಹಲ್ಲು ಬಿದ್ದಿತ್ತಂತೆ. ಸುಮ್ಮನೆ ಏನೋ ಕುತೂಹಲ ಬಂತವ್ರಿಗೆ. ಆ ಹಲ್ಲನ್ನು ತೆಗೆದು ಆ ಪೆಪ್ಸಿ ಬಾಟ್ಲ್ ಒಳಗಡೆ ಹಾಕಿಟ್ರಂತೆ. ಪೆಪ್ಸಿ ಒಳಗಡೆ 1 ವಾರದಲ್ಲಿ ಹಲ್ಲು ಗಾಯಬ. ಹಲ್ಲು ಮಾಯ ಆಗೋಗಿತ್ತು. ಏನಾಗಿತ್ತದ? ಕರಗೋಗಿತ್ತು. ಹಲ್ಲನ್ನು ಕರಗಿಸೋ ಅಷ್ಟು ನಿಮ್ ಕರುಳನ್ನ ಏನ್ ಮಾಡ್ಬೋದು? ಅದು ಹಲ್ಲನ್ನು ಕರಗಿಸೋ ಅಷ್ಟು ಸ್ಟ್ರಾಂಗ್ ಇದ್ರೆ, ಕೆಟ್ಟದ್ದಿದ್ರೆ ನಿಮ್ ಕರುಳನ್ನ ಏನ್ ಮಾಡ್ಬೋದು ಲೆಕ್ಕ ಹಾಕಿ. ಆದ್ರಿಂದ ಅದ್ರ ಬದಲು ಏನ್ ಕುಡಿಬೇಕಾಗಾದ್ರೆ? ನೀರು, ತಣ್ಣೀರು, ಎಳನೀರು, ಮಜ್ಜಿಗೆ, ಕೋಕೋ ಕೋಲಾ, ಲಿಮ್ಕಾ, ಮಿರಿಂಡಾ, ಥಮ್ಸ್ ಅಪ್, ಹೌದಿಲ್ವಾ? ಏನಿವೆಲ್ಲ ಇವಕ್ಕೆಲ್ಲ ಕೂಡಿಸಿ ಒಂದು ಹೆಸರಿಟ್ಟಾರ. ಎಷ್ಟು ಒಳ್ಳೆ ಹೆಸರಿಟ್ಟಾರ ನೋಡ್ರಿ. ಏನಂತಾರ? ಸಾಫ್ಟ್ ಡ್ರಿಂಕ್ಸ್ ಅಂತ. ಏನಂತಾರೆ ಇವಕ್ಕೆ? ಸಾಫ್ಟ್ ಡ್ರಿಂಕ್ಸ್. ಖಂಡಿತ ಸಾಫ್ಟ್ ಡ್ರಿಂಕ್ಸ್ ಅಲ್ಲ ಇವು, ಡೇಂಜರಸ್ ಡ್ರಿಂಕ್ಸ್. ಹಿಂಗೆ ಯಾರೋ ಒಬ್ರು ಕಾಲೇಜಲ್ಲಿ ಒಂದು ಸ್ಪರ್ಧೆ ಇಟ್ರಂತ್ರಿ. ಏನ್ ಸ್ಪರ್ಧೆ ಅಪ್ಪ ಅಂದ್ರೆ ಕೋಕೋ ಕೋಲಾ ಕುಡಿಯೋ ಸ್ಪರ್ಧೆ, ಪೆಪ್ಸಿ ಕುಡಿಯೋ ಸ್ಪರ್ಧೆ ಇಟ್ರಂತೆ. ಕಾಲೇಜ್ ಹುಡುಗರು ಕುಡಿದ್ರು. 2 ಹುಡುಗರು ಕಾಂಪಿಟೇಷನ್ ಮೇಲೆ 10 ಕೋಕೋ ಕೋಲಾ ಕುಡಿದ್ರಂತೆ, 10 ಪೆಪ್ಸಿ ಕುಡಿದ್ರಂತೆ. ಇಬ್ರು ಅಸ್ವಸ್ಥರಾದ್ರು, ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಇಬ್ರು ಸತ್ತೋದ್ರು. ಕೆಲವರು ಪ್ರಯೋಗ ಮಾಡಿದ್ದಾರೆ. ಈ ಕೋಕೋ ಕೋಲಾ ಪೆಪ್ಸಿ ಇದಾವಲ್ಲ, ನೀವು ತಂದು ಹಾಕಿ ನೋಡ್ರಿ, ಟಾಯ್ಲೆಟ್ ಬಾತ್ರೂಮ್ ತೊಳೆದ್ ನೋಡ್ರಿ, ಬಹಳ ಚೆನ್ನಾಗಿ ಸ್ವಚ್ಛ ಆಗತ್ತಂತ್ರಿ. ಟಾಯ್ಲೆಟ್ ಬಾತ್ರೂಮೇ ಸ್ವಚ್ಛ ಆಗ್ಬೇಕಾದ್ರೆ ನಿಮ್ಮ ಹೊಟ್ಟೆನ ಏನ್ ಮಾಡ್ತಿರ್ಬೋದು? ಇನ್ನೊಬ್ರು ಹೇಳಿದ್ರು, ಒಬ್ರು ಅಜ್ಜ ವಯಸ್ಸಾದವರು, ಒಂದು ಹಲ್ಲು ಬಿದ್ದಿತ್ತಂತೆ. ಸುಮ್ಮನೆ ಏನೋ ಕುತೂಹಲ ಬಂತವ್ರಿಗೆ. ಆ ಹಲ್ಲನ್ನು ತೆಗೆದು ಆ ಪೆಪ್ಸಿ ಬಾಟ್ಲ್ ಒಳಗಡೆ ಹಾಕಿಟ್ರಂತೆ. ಪೆಪ್ಸಿ ಒಳಗಡೆ 1 ವಾರದಲ್ಲಿ ಹಲ್ಲು ಗಾಯಬ. ಹಲ್ಲು ಮಾಯ ಆಗೋಗಿತ್ತು. ಏನಾಗಿತ್ತದ? ಕರಗೋಗಿತ್ತು. ಹಲ್ಲನ್ನು ಕರಗಿಸೋ ಅಷ್ಟು
ನಿಮ್ಮ ಕರುಳನ್ನ ಏನು ಮಾಡ್ಬೋದು? ಅದು ಹಲ್ಲನ್ನು ಕರಗಿಸೋ ಅಷ್ಟು ಸ್ಟ್ರಾಂಗ್ ಇದ್ರೆ, ಕೆಟ್ಟದ್ದಿದ್ರೆ ನಿಮ್ಮ ಕರುಳನ್ನ ಏನು ಮಾಡ್ಬೋದು ಲೆಕ್ಕ ಹಾಕಿ. ಆದ್ರಿಂದ ಅದ್ರ ಬದಲು ಏನು ಕುಡಿಬೇಕಾಗಾದ್ರೆ? ನೀರು, ತಣ್ಣೀರು, ಎಳನೀರು, ಮಜ್ಜಿಗೆ. ಮಕ್ಕಳೇ, ಟಿವಿನಲ್ಲಿ ಯಾರಾದ್ರೂ ಮಜ್ಜಿಗೆ ಎಳ್ನೀರು ಕುಡೀರಿ ಅಂತ ಅಡ್ವರ್ಟೈಸ್ ಕೊಟ್ಟಾರ? ನಿಮ್ಮ ತಾಯಿ ಮಾಡುವ ಆ ನಿಂಬೆ ಹಣ್ಣಿನ ಶರ್ಬತ್ ಅಲ್ಲೇನ್ರ, ತಾಯಿ ಫ್ರಿಜ್ ನೀರಿನಲ್ಲಿ ತೆಗೆದು ಫ್ರಿಜ್ ನೀರಲ್ಲಿಟ್ಟು ನಿಂಬೆ ಹಣ್ಣಿನ ಶರ್ಬತ್ ಮಾಡಿ ಕೊಡ್ತಾಳೆ. ಎಂಥ ಮಧುರವಾಗಿರ್ತದ, ಪ್ರೇಮ ಇರ್ತದ ಅದರಲ್ಲಿ. ಬರೀ ಅದರ ಸಕ್ಕರೆ, ನಿಂಬೆಹಣ್ಣು ಅಷ್ಟೇ ಇರೋದಿಲ್ಲ, ಉಪ್ಪು ಅಷ್ಟೇ ಇರೋದಿಲ್ಲ, ಏಲಕ್ಕಿ ಅಷ್ಟೇ ಇರೋದಿಲ್ಲ. ಅದ್ರಲ್ಲಿ ಏನ್ ಬೆರೆಸಿರ್ತಾರೆ? ತಾಯಿಯ ಪ್ರೀತಿ ಬೆರ್ತಿರ್ತದೆ, ತಾಯಿಯ ಪ್ರೇಮ ಬೆರ್ತಿರ್ತದೆ. ಒಂದು ಗ್ಲಾಸ್ ಕುಡಿರಿ ಮಕ್ಕಳೇ, ಶಾಲೆಯಿಂದ ಬಂದು ಏನ್ ಆನಂದ ಆಗ್ತದೆ. ಅದೇ ಒಂದು ಪೆಪ್ಸಿಗೆ, ಕೋಕಾ ಕೋಲಾ, ಮಿರಿಂಡಾ, ಥಮ್ಸಪ್ 12 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಬಾಟ್ಲಿ ಕೊಡ್ಬೇಕು. ಅವ್ರಿಗೆ ಖರ್ಚು ಬರೋದು ಎಷ್ಟು ಅಂದ್ರೆ 40 ಪೈಸದ 1 ರೂಪಾಯಿ ಅಷ್ಟೇ. ಒಂದು ಕಾಲು ರೂಪಾಯಿ ಖರ್ಚು ಮಾಡ್ತಾರೆ. ನಿಮ್ಮನ್ನು ಅಷ್ಟು ಶೋಷಣೆ ಮಾಡ್ತಾರೆ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಕ್ ಆಗ್ಲಿಲ್ಲ, ಬಾಂಬೆ ಹೈಕೋರ್ಟ್ ಬ್ಯಾನ್ ಮಾಡಕ್ ಆಗ್ಲಿಲ್ಲ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ, ನೀವು ಪ್ರತಿಯೊಬ್ರು ಬ್ಯಾನ್ ಮಾಡ್ಕೊಳ್ಳಿ. ಅವ್ರು ಕೇಳದೆ ಕಂಪ್ನಿ ಮುಚ್ಚುತ್ತಾರೆ. ಅಮೆರಿಕಾದಲ್ಲಿ ಕುಡಿಯೋದಿಲ್ಲ, ಈಗ ಮೊದಲು ಕುಡಿತಿದ್ರು, ಇವಾಗ ಕುಡಿಯೋದು ಬಿಟ್ಟಾರ. ನೀವು ಕುಡಿತಾ ಇದ್ದೀರಿ, ಇನ್ನೆಷ್ಟು ವರ್ಷ ಹಿಂಗೆ ಕುಡಿತೀರೋ ನನಗೆ ಗೊತ್ತಿಲ್ಲ. ಆದ್ರಿಂದ ಅವುಗಳನ್ನ ಕುಡಿಬೇಡಿ. ನೀರು ಕುಡೀರಿ, ಮಧ್ಯೆ ತಿನ್ಬೇಡ್ರಿ. ಮಜ್ಜಿಗೆ, ಎಳನೀರು, ನೀರು ಬೇಕಾದಷ್ಟು ಕುಡೀರಿ. ನಿಮ್ಗೆ ಅಜೀರ್ಣ ಆಗಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ನೀರು ಕಡಿಮೆ ಆದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ನೀರನ್ನು ಚೆನ್ನಾಗಿ ಕುಡಿತಾ ಇರಿ. ಅರ್ಥ ಆಯ್ತಲ್ವಾ?